ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಕ್ಕಳು ಓದಿಕೊಳ್ಳಿ ಅಂತ ಈ ಗ್ರಾಮದಲ್ಲಿ ವಿಶಿಷ್ಟ ಪ್ರಯೋಗಕ್ಕೆ ಜನ ಮುಂದಾಗಿದ್ದಾರೆ. ಸಂಜೆ 7 ಗಂಟೆ ಆಗ್ತಾ ಇದ್ದಂತೆ ಬೆಳಗಾವಿಯ ಈ ಗ್ರಾಮದಲ್ಲಿ ಮೊಬೈಲ್ ಟಿವಿ ಬಂದಾಗತ್ತೆ. ಮಕ್ಕಳು ಓದಿನಲ್ಲಿ ಮಗ್ನರಾಗ್ತಾರೆ. ಮತ್ತೊಂದು ಕಡೆ ಯಾದಗಿರಿಯ ಈ ಗ್ರಾಮದಲ್ಲಿ ಹಗಲು ರಾತ್ರಿ ಎನ್ನದೇ ದಿನದ 24 ಗಂಟೆಯೂ ಶಾಲೆ ತೆರೆದು ಶಿಕ್ಷಕರು ಪಾಠ ಮಾಡ್ತಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ವಿದ್ಯಾರ್ಥಿಗಳನ್ನ ಮೊಬೈಲ್ನಿಂದ ದೂರ ಇಡೋದ್ರ ಜೊತೆಗೆ ಎಸ್ಎಸ್ಎಲ್ಸಿ, ಪಿಯುಸಿ ಮಕ್ಕಳ ಪರೀಕ್ಷಾ ಫಲಿತಾಂಶ ಹೆಚ್ಚಿಸಲು ರಾಜ್ಯಾದ್ಯಂತ ಶಾಲಾ ಶಿಕ್ಷಣ ಇಲಾಖೆ ಹಲವಾರು ಯೋಜನೆಗಳನ್ನು ರೂಪಿಸಿ ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದೆ. ಈ ಹಿನ್ನೆಲೆ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಕಮತನೂರ ಗ್ರಾಮದಲ್ಲಿ ನಿತ್ಯ ಮನೆಗಳಲ್ಲಿ ಸಂಜೆ 2 ಗಂಟೆ ಮೊಬೈಲ್, ಟಿವಿ ಸ್ವಿಚ್ ಆಫ್ ಮಾಡಿ ವಿದ್ಯಾರ್ಥಿಗಳನ್ನ ಓದಲು ಪ್ರೋತ್ಸಾಹಿಸಲಾಗ್ತಾ ಇದೆ. ಕಮತನೂರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಸ್ಥರ ಸಹಕಾರದಿಂದ ಈ ಗ್ರಾಮದಲ್ಲಿ 2 ಗಂಟೆಗಳ ಕಾಲ ಮೊಬೈಲ್ ಹಾಗೂ ಟಿವಿ ಬಳಸದಿರುವ ಪ್ರಯೋಗ ಆರಂಭಿಸಿದ್ದಾರೆ. ಈ ಪ್ರಯೋಗದ ಭಾಗವಾಗಿ ಪ್ರತಿನಿತ್ಯ ಸಂಜೆ 2 ಗಂಟೆಗಳ ಕಾಲ ಸಾರ್ವಜನಿಕರು ತಮ್ಮ ಮೊಬೈಲ್ ಮತ್ತು ಮನೆಯ ಟಿವಿ ಬಳಕೆಯನ್ನ ಸ್ವಯಂ ಪ್ರೇರಿತವಾಗಿ ಸ್ಥಗಿತಗೊಳಿಸಿ ಗ್ರಾಮ ಪಂಚಾಯಿತಿ ಕಾರ್ಯವನ್ನ ಪ್ರೋತ್ಸಾಹಿಸಿದ್ದಾರೆ. ಏನಂತಂದ್ರೆ ಇಡೀ ಗ್ರಾಮದಲ್ಲಿ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೂ ಎಲ್ಲ ಮಾಧ್ಯಮಗಳನ್ನು ಯೂಸುವಲಿ ಟಿವಿ ಮತ್ತು ಮೊಬೈಲ್ಗಳನ್ನು ಸ್ವಿಚ್ ಆಫ್ ಮಾಡುವುದರ ಮೂಲಕವಾಗಿ ಸ್ವಯಂ ಪ್ರೇರಿತವಾಗಿ ಈ ಒಂದು 2 ಗಂಟೆ ಒಂದು ಅವಧಿಯಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲವಾಗುವಂತೆ ಹಾಗೂ ಮನೆಯ ಸದಸ್ಯರೆಲ್ಲರೂ ಕೂಡ ಒಂದು ಕಡೆ ಕೂತ್ಕೊಂಡು ಅವರ ಕುಟುಂಬದ ಒಂದು ಸಮಸ್ಯೆಗಳ ಬಗ್ಗೆ ಆಗಲಿ ಅಥವಾ ಕುಟುಂಬದ ವಿಚಾರಗಳನ್ನು ಮಾತಾಡಲಿಕ್ಕೆ ಅನುಕೂಲವಾಗಲಿ ಅಂತಕ್ಕಂಥ ಒಂದು ವಿಚಾರದಿಂದ ನಮ್ಮ ಗ್ರಾಮಸ್ಥರು, ಆಮೇಲೆ ಪಂಚಾಯಿತಿಯ ಸಿಬ್ಬಂದಿಗಳು, ಅಧಿಕಾರಿಗಳು, ಆಮೇಲೆ ನಮ್ಮ ಪಂಚಾಯತಿ ಸಮಿತಿಯವರು ಸ್ವಯಂ ಸ್ಫೂರ್ತಿಯಾಗಿ ಈ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಿಂದ ಈಗ ಹಲವಾರು ನಮಗೆ ಸಾರ್ವಜನಿಕರಿಂದಾಗಲಿ ಅಥವಾ ವಿದ್ಯಾರ್ಥಿಗಳಿಂದಾಗಲಿ ಒಂದು ಒಳ್ಳೆಯ ರೀತಿಯಾದಂಥ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತವೆ. ಈ ಒಂದು ಗ್ರಾಮ ನಮ್ಮ ಇಡೀ ತಾಲೂಕಿಗೆ ಇವಾಗ ಮಾದರಿಯಾಗುವಂತೆ ಕಾಣಿಸ್ತಾ ಇದೆ. ಮೊಟ್ಟ ಮೊದಲನೇ ಬಾರಿಯಾಗಿ ನಾವು ನಮ್ಮ ಬೆಳಗಾವಿ ಜಿಲ್ಲೆಯ ಹಲಗಾ ಪಂಚಾಯತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದನ್ನು ನಾವು ನೋಡ್ಕೊಂಡ್ಬಿಟ್ಟು ನಮ್ಮ ಜನಗಳು ಇವಾಗ ಸ್ವಯಂ ಸ್ಫೂರ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇದು ನಮ್ಮ ಇಡೀ ತಾಲೂಕಿಗೆ ಮಾದರಿಯಾಗಿ ನಾವು ಇಡೀ ತಾಲೂಕನ್ನೇ ಕೂಡ ಈ ಒಂದು ಡಿಜಿಟಲ್ ಡಿಟಾಕ್ಸ್ ಅಂತಕ್ಕಂಥ ಒಂದು ವಿನೂತನವಾಗಿ ಹೆಜ್ಜೆ ಇಡಲಿಕ್ಕೆ ಈಗ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಗ್ರಾಮಸ್ಥರೆಲ್ಲ ಸಾಯಂಕಾಲ 7 ರಿಂದ 9 ಈ ಮೊಬೈಲ್ ಬಳಸೋದನ್ನೇ ನಿಲ್ಲಿಸಿದ್ದಾರೆ. ಗ್ರಾಮದ ಕಲ್ಮೇಶ್ವರ ದೇವಸ್ಥಾನದ ಶಿಖರಕ್ಕೆ ಸೈರನ್ ಅಳವಡಿಸಿದ್ದು ಇದು ಪ್ರತಿನಿತ್ಯ ಸಂಜೆ 7 ಮತ್ತು 9 ಗಂಟೆಗೆ ಶಬ್ದ ಮಾಡುತ್ತೆ. ಈ ಸಮಯದಲ್ಲಿ ಗ್ರಾಮದಲ್ಲಿರುವ ಎಲ್ಲ ಜನರು ತಮ್ಮ ಮೊಬೈಲ್ ಹಾಗೂ ಮನೆಯ ಟಿವಿ ಆಫ್ ಮಾಡ್ತಾರೆ. ಬಳಿಕ ಕುಟುಂಬದೊಂದಿಗೆ ಅಮೂಲ್ಯ ಸಮಯ ಕಳೆಯೋದ್ರ ಜೊತೆಗೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇರೋದು ವಿಶೇಷ. ಒಟ್ನಲ್ಲಿ ಜನರು ಡಿಜಿಟಲ್ ಸಾಧನಗಳಿಂದ ದೂರವಿದ್ದು ಕುಟುಂಬದೊಂದಿಗೆ ಸಮಯ ಕಳೆಯುವಂತೆ ಮಕ್ಕಳಲ್ಲಿ ಓದು ಮತ್ತು ಸಂವಾದಕ್ಕೆ ಉತ್ತೇಜನ ನೀಡೋದು ಗ್ರಾಮಸ್ಥರ ಪ್ರಮುಖ ಉದ್ದೇಶವಾಗಿದೆ. ಇನ್ನು ಮತ್ತೊಂದು ಕಡೆ ಯಾದಗಿರಿಯಲ್ಲಿ ಎಸ್ಎಲ್ಸಿ ಫಲಿತಾಂಶ ಸುಧಾರಣೆಗೆ ಶಿಕ್ಷಕರು ದಿಟ್ಟ ಹೆಜ್ಜೆ ಇರಿಸಿದ್ದಾರೆ. ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಹೊಂದಿರುವ ಜಿಲ್ಲೆಯಲ್ಲಿ ಫಲಿತಾಂಶ ಅಭಿವೃದ್ಧಿಗೆ ಶಿಕ್ಷಣ ಇಲಾಖೆ ಪಣ ತೊಟ್ಟಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರ ಗ್ರಾಮದಲ್ಲಿ ದಿನದ 24 ಗಂಟೆಯೂ ಶಾಲೆಯಲ್ಲಿ ಪಾಠ ಶಿಕ್ಷಕರು ಮಾಡ್ತಾ ಇದ್ದಾರೆ. ಬಾಗಿಲು ಮುಚ್ಚದ ಶಾಲೆ ಮಿಷನ್ ಅಡಿ ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ. ಹೌದು, ಬಾಗಿಲು ಮುಚ್ಚದ ಶಾಲೆ ಹೆಸರಿನಲ್ಲಿ ಹಗಲು ರಾತ್ರಿ ಎನ್ನದೇ ಮಕ್ಕಳಿಗೆ ಬೋಧನೆ ಮಾಡ್ತಾ ಇದ್ದಾರೆ. ನಾವು ಈ ಬಾಗಿಲು ಮುಚ್ಚದ ಶಾಲೆ ಎಂಬ ಒಂದು ವಿನೂತನವಾದಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಕ್ಕೆ ಮುಖ್ಯವಾದಂತಹ ಒಂದು ಕಾರಣವೆಂತಂದ್ರೆ ಈ ಬಾಲಕರಿಗಾಗಿ ಬಾಲಕರು ಮನೆಯಲ್ಲಿ ಓದ ನಂತರ ಒಂದು ಮೊಬೈಲ್ ಗೀಳು ಅವರು ಹಚ್ಕೊಳ್ತಾರೆ ಮತ್ತು ಮನೆಯಲ್ಲಿ ಟಿವಿ ಹಚ್ತಾರೆ.
ಅಥವಾ ಪಾಲಕರು ಅನಕ್ಷರಸ್ಥ ಪಾಲಕರು ಅವ್ರು ಏನು ಓದ್ತಾರೆ ಏನು ಬರೀತಾರೆ ಅಂತ ಅನ್ನೋದನ್ನು ಗಮನ ಹರಿಸೋಕ್ಕಾಗೋದಿಲ್ಲ. ಮತ್ತು ಮನೆಯಲ್ಲಿ ಕರೆಂಟಿನ ಅಸ್ತವ್ಯಸ್ತತೆ ಇದ್ದೇ ಇರ್ತದೆ. ಹಾಗಾಗಿ ಇವೆಲ್ಲಗಳಿಗೆ ಪರಿಹಾರ ಅಂತಂದರೆ ನಾವು ಒಂದೇ ತೀರ್ಮಾನ ಮಾಡಿದ್ದೀವಿ. ಇಲ್ಲಿ ನಾವು ಶಾಲೆಯಲ್ಲೇ ಇವೆಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ ಅಂತ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಬಾಲಕರಿಗಾಗಿ ನಾವು ಈ ಬಾಗಿಲು ಮುಚ್ಚದ ಶಾಲೆಯನ್ನು ಆರಂಭಿಸಿದ್ದೇವೆ. ಈ ಬಾಗಿಲು ಮುಚ್ಚದ ಶಾಲೆಗೆ ಆರಂಭಿಸಲಿಕ್ಕೆ ಪ್ರಮುಖವಾಗಿ ಮೂಲ ಪ್ರೇರಣೆ ಅಂತಂದರೆ ನನ್ನ SDMC ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಸದಸ್ಯರು ಆದಿಯಾಗಿಟ್ಕೊಂಡು ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರಪ್ಪ ದೇಸಾಯಿ ಅವರು ನನಗೆ ಪ್ರೇರೇಪಣೆ ನೀಡಿದ್ದಾರೆ. ಅದೇ ರೀತಿಯಾಗಿ ನನಗೆ ಹೆಜ್ಜೆಗೂ ಕೂಡ ಮಾರ್ಗದರ್ಶನ ಮಾಡ್ತಕ್ಕಂಥ ಮಾನ್ಯ DDP ಸಾಹೇಬರಾಗಿರ್ತಕ್ಕಂಥ CS ಮಧುವಳ ಸರ್ ಅವರು ಮತ್ತು ಹಾಗೂ ನಮ್ಮ ಋಷಿವೇಂದ್ರ ಗುರುಗಳವರು ಮತ್ತು BO ಸಾಹೇಬರಾಗಿರ್ತಕ್ಕಂಥ ಒಂದು ಕಾಡ್ಲೂರು ಸರ್ ಅವರು ಅವ್ರಿವ್ರೆ ಅಂತಂದರೆ ಒಂದು ಎಲ್ಲ ಅಧಿಕಾರಿಗಳು ಕೂಡ ನನಗೆ ಸಲಹೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಶಿಕ್ಷಣದಲ್ಲಿ ಹಿಂದುಳಿದ ಮಕ್ಕಳಿಗೆ ಪಾಸ್ ಮಾಡುವ ಪ್ರಯತ್ನದಲ್ಲಿ ಫಲಿತಾಂಶ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಶಿಕ್ಷಕರು ಹಗಲು ರಾತ್ರಿ ಮಕ್ಕಳಿಗೆ ನಿರಂತರ ಪಾಠ ಮಾಡ್ತಾ ಇದ್ದಾರೆ. SSLC ಫಲಿತಾಂಶ ಸುಧಾರಣೆಗೆ ಟೊಂಕ ಕಟ್ಟಿ ನಿಂತಿರುವ ಶಿಕ್ಷಕರು ತಾವೇ ವೇಳಾಪಟ್ಟಿ ಸಿದ್ಧಪಡಿಸಿಕೊಂಡು ಬೋಧನೆ ಮಾಡ್ತಾ ಇದ್ದಾರೆ. ನಾವ್ರಿ ಮನೆಗಿದ್ದಾಗ್ರಿ ಓದಲ್ಲ ಬರೆಯಲ್ಲ ರೀ. ಇಲ್ಲಿ ಶಾಲೆ ಬಂದ್ಮೇಲೆ ನಾವು ಕ್ವಶನ್ ಪೇಪರ್ ಏನು ಬಿಡಿಸಿರಲ್ಲ, ಅವು ಶಾಲೆ ಕ್ಲಾಸ್ ಒಳಗೆ ಏನು ಹೇಳಿರಲ್ಲ ಅವೆಲ್ಲ ಹೇಳ್ತಾರೆ ರೀ. ಒಳ್ಳೆ ರಿವಿಷನ್ ಮಾಡ್ತಾರೆ ರೀ. ಯಾವ ಕ್ವಶನ್ ಪೇಪರ್ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟರಲ್ಲ ನಾಲ್ಕು ರೀ, ಅದ್ರೊಳಗೆ ಯಾವ ಬರಲ್ಲಪ್ಪ ನಮ್ಗೆ ಅವನ್ನ ಒಳ್ಳೆ ತಿಳಿಸಿ ಹೇಳ್ತಾರೆ. ಬರ್ಲಾರ್ದಾರಿಗೆ ಒಳ್ಳೆ ಎಷ್ಟು ಸಲ ಕೇಳೋಕ್ಕೆ ಹೇಳ್ತಾರೆ. ನೈಟ್ ಕ್ಲಾಸ್ನಾಗ ರೀ ಮತ್ತು ಅವನ್ನೇ ಒಳ್ಳೆ ಇಲ್ಲಿ ಕ್ಲಾಸ್ ಒಳಗೆ ಅರ್ಥ ಆಗಿಲ್ಲಪ್ಪ ಅಂದ್ರೆ ಅಲ್ಲಿ ಮ್ಯಾಗ ಬಂದು ಕ್ಲಾಸಲ್ಲಿ ಕೇಳಿದ್ರಿ. ಊಟದ ವ್ಯವಸ್ಥೆನೇ ಇರ್ತಾರೆ. ಸಂಜೆ 6 ಗಂಟೆ ತನಕ ಲೇಡಿಸ್ಕೊಂಡಿರ್ತಾರೆ. 6 ಗಂಟೆಯಿಂದ ನಾವು ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ 7 ಗಂಟೆ ಹೋಗೋರು ಓದ್ತಾರೆ, ಹೋಲಾರ್ದ್ರೆ ಇಲ್ಲೇ ಇರ್ತಾರೆ. 7 ಗಂಟೆ ನಂತರ ಬಂದ್ಗೆ ಇಲ್ಲೇ ಕ್ಲಾಸ್ ಸ್ಟಾರ್ಟ್ ಆಗ್ತವೆ. ಫಸ್ಟ್ ಕನ್ನಡ ರೀ, ಸೆಕೆಂಡ್ ಇಂಗ್ಲೀಷ್ ರೀ, ಥರ್ಡ್ ಗಣಿತ ರೀ. ಮತ್ತು ಬೆಳಗ್ಗೆ ಎಷ್ಟು ಗಂಟೆ ತನಕ ಹೇಳ್ತಾರೆ? ರಾತ್ರಿ ಎಷ್ಟು ಗಂಟೆಲಿಂದ? ಸಂಜೆ 7ರಿಂದ 11 ತನಕ ಹೇಳ್ತಿರ್ತಾರೆ. 11 ಇರ್ತಾನೆ ರೀ. ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಬಂದು ಸೈನ್ಸ್ ಸರ್ ಎಬ್ಸ್ತಾರೆ. ಸೈನ್ಸ್ ಸರ್ ಎಬ್ಸಿ ಮುಖ ಪಕ್ಕ ತೊಳೆಸಿ ಮತ್ತೆ ನೆಕ್ಸ್ಟ್ ಕ್ಲಾಸ್ ಮಾಡ್ತಾರೆ. ಮಕ್ಕಳಿಗೆ ನಿದ್ದೆ ಬರೋವರೆಗೆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಶಿಕ್ಷಕರು ಮಾಡ್ತಾ ಇದ್ದು, ದಿನಕ್ಕೊಂದು ವಿಷಯದ ಶಿಕ್ಷಕರು ಶಾಲೆಯಲ್ಲಿ ಉಳಿದು ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ. ರಾತ್ರಿ ಏನಪ್ಪ ಅಂತಂದರೆ ಮಕ್ಕಳಿಗೆ ಒಳ್ಳೆಯ ಎಲ್ಲ ಶಿಕ್ಷಕರ ಸಹಭಾಗಿತ್ವದಲ್ಲಿ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಅಂತಂದರೆ ಮಕ್ಕಳಿಗೆ ಏನಪ್ಪ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಡುತ್ತಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಕಕ್ಕೆರ ಪಾಲಕರ ಪರವಾಗಿ ಏನಪ್ಪ ಅವರಿಗೆ ಧನ್ಯವಾದ ಹೇಳ್ತೇನೆ. ಯಾಕಂತಾರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಿರೋಂಥ ಶಿಕ್ಷಕರಪ್ಪ ತಮ್ಮ ಅವಧಿ ಮುಗಿದ ನಂತರ ಏನಪ್ಪ ಮನೆಯು ಅಂತ ಒಂದು ನೋಡ್ತಿದ್ವಿ. ಆದರೆ ಈ ಶಾಲೆಯ ಶಿಕ್ಷಕರು ಮಾತ್ರ ಮಕ್ಕಳ ಶಿಕ್ಷಣ ಮಟ್ಟ ಸುಧಾರಣೆ ಮಾಡಲಿಕ್ಕೆ ಏನಪ್ಪ ಅಂದರೆ ಸಾಕಷ್ಟು ಏನಪ್ಪ ಅಂತಂದರೆ ಶ್ರಮವಹಿಸಿತ್ತು. ಏನಾದರೂ ಮಾಡಿ ಏನಪ್ಪ ನಮ್ಮ SSLC ಏನಪ್ಪ ಅಂದ್ರೆ ಒಂದು ಒಳ್ಳೆಯ ಫಲಿತಾಂಶ ತರಬೇಕು, ಮಕ್ಕಳಿಗೆ ಏನಪ್ಪ ಮುಂದಿನ ಜೀವನದಲ್ಲಿ ಏನಪ್ಪ ಅಂತಂದು ಒಳ್ಳೆಯದಾದಂಥ ಒಂದು ಮಟ್ಟಕ್ಕೆ ಹೋಗಲಿ. ಯಾಕಂದ್ರೆ ಶೈಕ್ಷಣಿಕ ಮಟ್ಟದಲ್ಲಿ ಏನಪ್ಪ ಅಂದರೆ ಈ ಪ್ರಥಮ ಹಂತ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ತಮ್ಮ ಮುಂದೆ ಏನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮಾಸ್ಟರ್ ಆಗಬೇಕು, ಏನನ್ನ ಆಗ್ಬೇಕಂತಂದರೆ ಈ SSLC ಅನ್ನುವಂಥದ್ದು ಪ್ರಥಮ ಹಂತ ಅತ್ಯಂತ ವಿದ್ಯಾರ್ಥಿಗಳ ಪ್ರಮುಖವಾದಂಥ ಘಟ್ಟ. ಈ ಒಂದು ವಿಚಾರದಲ್ಲಿ ಏನಪ್ಪ ಅಂತಾರೆ ಬಸವಸ್ವಾಮಿ ಎಲ್ಲ ಶಿಕ್ಷಕರ ಒಂದು ವಿಶ್ವಾಸ ತೆಗೆದುಕೊಂಡು ಏನಪ್ಪ ಅಂದರೆ ತಮ್ಮ ಖಾಸಗಿ ಶಾಲೆಗಿಂತ ನಾವೇನೋ ಕಡಿಮೆ ಇಲ್ಲ ಅಂತ ತಿಳ್ಕೊಂಡು ಏನಪ್ಪ ಒಳ್ಳೆ ರೀತಿಯಿಂದ ಮಕ್ಕಳಿಗೆ ಏನಪ್ಪ ಶಿಕ್ಷಣ ಕೊಡ್ತಿದ್ದಾರೆ. ಬೆಳಗ್ಗೆಯಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ಹೆಣ್ಣು ಮಕ್ಕಳನ್ನ ಉಳಿಸಿಕೊಂಡು ಪಾಠ ಹೇಳಲಾಗ್ತಾ ಇದ್ದು, ಆ ಬಳಿಕ ಗಂಡು ಮಕ್ಕಳನ್ನ ಶಾಲೆಯಲ್ಲಿ ಇರಿಸಿಕೊಂಡು ಬೋಧಿಸ್ತಾ ಇದ್ದಾರೆ. ಶಿಕ್ಷಕರ ಈ ಮಾದರಿ ನಡೆಗೆ ಗ್ರಾಮಸ್ಥರು, SDMC ಸಿಬ್ಬಂದಿ ಕೂಡ ಸಾಥ್ ನೀಡಿದ್ದು, ಕಕ್ಕೇರ ಸರ್ಕಾರಿ ಶಾಲೆ ಶಿಕ್ಷಕರ ಕಾರ್ಯಕ್ಕೆ DTPI ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಾಗಿಲು ಮುಚ್ಚದ ಶಾಲೆ ಅನ್ನುವಂತ ಒಂದು ಪರಿಕಲ್ಪನೆಯೊಂದಿಗೆ ಬಸಯ್ಯ ಸ್ವಾಮಿ ಮತ್ತು ಎಲ್ಲ ಊರಿನ ಯುವಕರು ಸೇರಿ ತುಂಬು ಹೃದಯದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಮಕ್ಕಳಿಗೆ ಅಂದ್ರೆ ಅಲ್ಲಿ ವಿದ್ಯಾರ್ಥಿನಿಯರಿದ್ರೆ ಅಂದ್ರೆ 6-7 ಗಂಟೆ ಒಳಗೆ ಅವ್ರನ್ನ ಮನೆಗೆ ಕಳಿಸ್ತಾರೆ. 6 ಗಂಟೆವರೆಗೆ ಕ್ಲಾಸ್ ನಡೆಸಿ 6 ಗಂಟೆಗೆ ಮನೆಗೆ ಕಳಿಸ್ತಾರೆ. ವಿದ್ಯಾರ್ಥಿಗಳು ಅದರಲ್ಲಿ ವಿಶೇಷವಾಗಿ ಆ ಕಕ್ಕೇರಿಗೆ ಸುತ್ತಮುತ್ತಲಿನ ಹಳ್ಳಿಯಿಂದ, ತಾಂಡಗಳಿಂದ, ಹಟ್ಟಿಗಳಿಂದ ಬರ್ತಕ್ಕಂಥ ಮಕ್ಕಳಿಗೆ ಅಲ್ಲಿಯೇ ಇರಿಸಿ ಅಲ್ಲಿಯೇ ದಾನಿಗಳಿಂದ ಊಟದ ವ್ಯವಸ್ಥೆಯನ್ನ, ಸ್ನಾಕ್ಸ್ ವ್ಯವಸ್ಥೆಯನ್ನ ಮಾಡಿಕೊಂಡು ಒಂದು ಮಕ್ಕಳಿಗೆ ರಾತ್ರಿ ಇಡೀ ಕಲಿಸುವಂತ ಶಿಕ್ಷಕರಲ್ಲಿ ವಸತಿ ಇದ್ದು ಕಲಿಸುವಂತ ವ್ಯವಸ್ಥೆ ಇದೆ. ಹೀಗಾಗಿ ಸ್ವಲ್ಪ ಅದನ್ನು ನೋಡಿದಾಗ ಒಂದು 6% ನಮ್ದು ಪ್ರಿಪರೇಟರಿ 1ಗೂ ಮತ್ತು ಪ್ರಿಪರೇಟರಿ 2ಗೂ ಆ ಒಂದು ಪ್ರಯತ್ನದ ಫಲವಾಗಿ ಒಂದು 15 ದಿವಸದ ಫಲವಾಗಿ ಒಂದು 6% ಹೆಚ್ಚಳಕ್ಕೆ ಸಾಧ್ಯತೆ ಆಯಿತು. ಇನ್ನು ನಾವು ಹೆಚ್ಚು ಫಲಿತಾಂಶವನ್ನ ನಾವು ಗಳಿಸಬೇಕಾದಂತ ಹಿನ್ನೆಲೆಯಲ್ಲಿ ಇದರ ಪ್ರೇರೇಪಣೆಯಿಂದ ಶಿಕ್ಷಕರು ಮುಂದೆ ಬಂದಿದ್ದಾರೆ. ಅವರಿಗೆ ಕಕ್ಕೇರಿಯ ಎಲ್ಲ ಮುಖ್ಯೋಪಾಧ್ಯಾಯ ಆದಿಯಾಗಿ ಸಹ ಶಿಕ್ಷಕರಿಗೆ ಇಲಾಖೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಒಟ್ನಲ್ಲಿ ರಾಜ್ಯದ ಹಲವೆಡೆ ಮಕ್ಕಳ ಫಲಿತಾಂಶ ಸುಧಾರಣೆಗೆ ವಿವಿಧ ಪ್ರಯೋಗಗಳನ್ನು ನಡೆಸ್ತಾ ಇರೋದು ನಿಜಕ್ಕೂ ಅನುಕರಣೀಯ.
ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್.